ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ ಓಂ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕಾದ ಭಾಗ ಈಗ ನಡೆದಿದೆ. ಅದರಲ್ಲಿ ಬಹೂನಾಂ ಸಹ ನಿರ್ದೇಶೆ ಏಕಯಾ ಅಭಿಧೇಯೈವತು ತಯೈವ ಅಭಿಧೇಯ ತೇಷಾಂ ಪರಾಮರ್ಶೆ ಏಕಮುಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದೇನು ಶ್ಲೋಕ ಬರ್ತದೆ. ಅದನ್ನ ಈ ಹಿಂದೆ ನೋಡಿ ಮುಗಿಸಿದ್ದೇವೆ. ಸವಾಯೇಷ ಪುರುಷೋನ್ನರ ಸಮಯ ಅನ್ನುವಲ್ಲಿ ಪುರುಷ ಶಬ್ದದಿಂದ ದೇಹ ಮತ್ತೆ ಪರಮಾತ್ಮ ಇಬ್ರು ಪ್ರಸ್ತುತರಾಗಿದ್ರು ಕೂಡ ನಾವು ಅಲ್ಲಿ ಪರಮಾತ್ಮನನ್ನೇ ತಗೊಳ್ಬೇಕಾಗ್ತದೆ ಅನ್ನೋದಕ್ಕೆ ಒಂದು ದೃಷ್ಟಾಂತ, ಭಗವದ್ಗೀತೆ ದೃಷ್ಟಾಂತವನ್ನು ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ ಶಬ್ದಗಳಿಗೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದನ್ನು ಭಾಗವತ ತಾತ್ಪರ್ಯದಲ್ಲಿ ಬಂದಂತೆ ಕೂಡ ನಾವು ನೋಡಿ ಮುಗಿಸಿದ್ದೀವಿ. ಮುಂದೆ ಏತಚ್ಚ ಸವಿಸ್ತರಂ ಉತ್ತರ ಪ್ರಸ್ಥಾನೆ ಬ್ರಹ್ಮಶಬ್ದೋದಿತೆ ಸವಿಸ್ತರಂ ಉಕ್ತಂ ಉತ್ತರ ಪ್ರಸ್ಥಾನೆ ಬ್ರಹ್ಮಶಬ್ದೋದಿತೆ ತಸ್ಮಿನ್ ಇತ್ಯಾದಿನ. ಈ ಎಲ್ಲಾ ವಿಷಯಗಳನ್ನ ಅನುವ್ಯಾಖ್ಯಾನದಲ್ಲಿ ಬ್ರಹ್ಮಶಬ್ದೋದಿತೆ ತಸ್ಮಿನ್ ಅನ್ನುವ ಮಾತಿನಿಂದ ಹೇಳಿದ್ದಾರೆ ಅಂತ ಬಂದಿದೆ. ಈ ಬ್ರಹ್ಮಶಬ್ದೋದಿತೆ ತಸ್ಮಿನ್ ಅಂತನ್ನುವುದನ್ನ ಉಳಿದವರು ಯಾರು ಹೆಚ್ಚು ವಿವರಿಸಿದಂತೆ ಕಾಣಿಸೋದಿಲ್ಲ. ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ಇದನ್ನು ವಿವರಿಸಿದ್ದಾರೆ. ಉತ್ತರ ಪ್ರಸ್ಥಾನೆ ಅಂದ್ರೆ ಅನುವ್ಯಾಖ್ಯಾನೆ ಅಂತ. ಯಾಕೆ ಉತ್ತರ ಪ್ರಸ್ಥಾನ ಅಂತ ಹೇಳ್ತಾರೆ ಅಂದ್ರೆ ಪ್ರಾಯ ಹೀಗಿದ್ದಿರಬಹುದು. ಈ ಸೂತ್ರ ಪ್ರಸ್ಥಾನಕ್ಕೆ ಆಚಾರ್ಯದ ಎರಡು ವ್ಯಾಖ್ಯಾನಗಳು, ಒಂದು ಬ್ರಹ್ಮಸೂತ್ರ ಭಾಷ್ಯ ಮತ್ತೆ ಅನುವ್ಯಾಖ್ಯಾನ. ಅಣುಭಾಷ್ಯ ಅಂತ ಒಂದಿದೆ, ಅದರಲ್ಲಿ ಅನುವ್ಯಾಖ್ಯಾನ ಅಂತ ಅನ್ನೋದು ಕೊನೆಯದ್ದು. ಆದ್ರಿಂದ ಅದನ್ನು ಉತ್ತರ ಪ್ರಸ್ಥಾನ ಅಂತ ಹೇಳಿದ್ದಾರೆ. ಸೂತ್ರ ಪ್ರಸ್ಥಾನಕ್ಕೆ ಎಲ್ಲಾ ಗ್ರಂಥಗಳನ್ನು ರಚನೆ ಮಾಡಿದ ಮೇಲೆ ಕೂಡ ಹೆಚ್ಚಿನ ಅರ್ಥಗಳನ್ನು ಹೇಳಬೇಕು ಅಂತ ತ್ರಿವಿಕ್ರಮ ಪಂಡಿತರು ಪ್ರಾರ್ಥನೆ ಮಾಡಿದಾಗ ರಚಿಸಲ್ಪಟ್ಟಂತಹ ಒಂದು ಗ್ರಂಥ ಅದು. ಅದಕ್ಕೆ ಅದನ್ನು ಉತ್ತರ ಪ್ರಸ್ಥಾನ ಅಂತ ಹೇಳಿದ್ದಾರೆ ಅಂತ ಈಗ ನಾವು ತಿಳ್ಕೊಳ್ಬಹುದು. ಅದಕ್ಕೆ ಒಂದು ಹಿನ್ನೆಲೆಯನ್ನು ಕೂಡ ಬರೆದಿದ್ದಾರೆ ಅವರು. ನಾನು ಆಕಾಶಾದಿ ಪುರುಷಾಂತ ಪದೈ ಬ್ರಹ್ಮಗ್ರಹಣೆ ಸಂಭೂತ ಶಬ್ದೋಕ್ತ ಸೃಷ್ಟ್ಯನುಪಪತ್ತಿ ಇತ್ಯತಃ. ಆಕಾಶ ತಸ್ಮಾದಾತ್ಮನ ಆಕಾಶ ಸಂಭೂತ ಇತ್ಯಾದಿ ಎಲ್ಲಾ ಶಬ್ದಗಳಿಂದಲೂ ಕೂಡ ಬ್ರಹ್ಮನನ್ನೇ ತಿಳ್ಕೋಬೇಕು ಅಂತ ನೀವೇನೋ ಪ್ರತಿಪಾದನೆ ಮಾಡಿದರೆ, ಎಲ್ಲಾ ಕಡೆ ಬ್ರಹ್ಮನ ರೂಪಗಳೇ ಉತ್ಪನ್ನ ಆದವು ಅಂತ ಹೇಳುವುದು ನಿಮ್ಮ ಉದ್ದೇಶ ಆದ್ರೆ, ಹಾಗಾದ್ರೆ ಜಗತ್ತಿನ ಉತ್ಪತ್ತಿ ಆಯಿತು ಅಂತ ಹೇಳಲಿಕ್ಕೆ ಶಾಸ್ತ್ರದ ಮಾತುಗಳು ಏನಿವೆ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕಂದ್ರೆ ಬ್ರಹ್ಮನ ಮಹಿಮೆಯನ್ನ ಹೇಳುವುದಕ್ಕಾಗಿಯೇ ಸೃಷ್ಟಿಯನ್ನು ಹೇಳ್ತಿರ್ತಾರೆ. ಆದ್ರಿಂದ ಕೇವಲ ಬ್ರಹ್ಮ ಹುಟ್ಟಿದ ನೂರಾರು ಶ್ರುತಿಗಳಿಂದ ಬ್ರಹ್ಮ ಹುಟ್ಟಿದ ಅಂತ ಹೇಳ್ತಾ ಹೋಗೋದಾದ್ರೆ ಬ್ರಹ್ಮನಿಂದ ಜಗತ್ತು ಹುಟ್ಟಿತು ಅಂತ ಹೇಳಲಿಕ್ಕೆ ಏನು ಮಾತಿದೆ ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ಬಂದಿರುವ ಮಾತದು. ವಾಕ್ಯಾರ್ಥ ಮಂಜರಿಯಲ್ಲಿದೆ, ಕನ್ನಡ ಅನುವಾದದಲ್ಲೂ ಕೂಡ ಅದನ್ನು ತಗೊಂಡಿದ್ದಾರೆ, ಅದನ್ನು ನೋಡಬಹುದು. ಬ್ರಹ್ಮ ಶಬ್ದೋದಿತಿ ತಸ್ಮಿನ್ ಆತ್ಮಶಬ್ದಂ ಪ್ರಯುಜ್ಯ ಚ ತಸ್ಮಾದ್ ಆಕಾಶ ಸೃಷ್ಟಿಂ ಚ ಪ್ರೋವಾಚ ಅತ್ತ ಚತುರ್ವಿಧಾಂ ಭೂತಂ ಭೂತಾಭಿಮಾನಿ ಚ ತದ್ದೇಹೋಂತರ್ನಿಯಾಮಕಃ ಹರಿಶ್ಚಾಕಾಶ ಶಬ್ದೋಕ್ತಃ ಅಂತ ಒಂದು ಭಾಗ. ಅದಾದ ಮೇಲೆ ಕ್ರಿಯಾ ಪ್ರವರ್ತಕತ್ವೇನ ಪ್ರಾದುರ್ಭಾವೋ ಹರೇರ್ಜನಿ ಆಕಾಶಾದಿಷು ನಾನ್ಯಾಸ್ತಿ ಅಂತ ಹೀಗೆ ಇದು ಇನ್ನೊಂದು ಭಾಗ. ಇಷ್ಟೆಲ್ಲ ಅಲ್ಲಿ ಬಂದಿದೆ. ಈ ಬ್ರಹ್ಮ ಶಬ್ದದಿಂದ ವಾಚ್ಯನಾದವನು ಶ್ರೀಹರಿ, ಅವನಲ್ಲಿಯೇ ಆತ್ಮಶಬ್ದವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಆತ್ಮಶಬ್ದದಿಂದಲೂ ಬ್ರಹ್ಮ ಶಬ್ದದಿಂದಲೂ ವಾಚ್ಯನಾದವನು ಅವನೇ ಅಂತ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಬ್ರಹ್ಮವಿದಾಪ್ನೋತಿ ಪರಂ ಇತ್ಯಾದಿ ಕಡೆಗಳಲ್ಲಿ ಬ್ರಹ್ಮ ಶಬ್ದದಿಂದ ವಾಚ್ಯನಾದವನು ಪರಮಾತ್ಮ, ಅವನಲ್ಲಿ ತಸ್ಮಾದ್ವಾಯಿ ತಸ್ಮಾದಾತ್ಮನ ಆಕಾಶ ಸಂಭೂತ ಅನ್ನುವಲ್ಲಿ ಆಕಾಶ ಶಬ್ದವನ್ನ ಪ್ರಯೋಗ ಮಾಡಿ ತೋರಿಸಿದ್ದಾರೆ, ಆತ್ಮಶಬ್ದವನ್ನು ಪ್ರಯೋಗ ಮಾಡಿ ತೋರಿಸಿದ್ದಾರೆ. ಹೀಗೆ ಬ್ರಹ್ಮ ಅಂತನೂ ಆತ್ಮ ಅಂತನೂ ಆ ಪರಮಾತ್ಮನನ್ನೇ ವರ್ಣಿಸಿದ್ದಾರೆ. ಅವನಿಂದ ಈ ಜಗತ್ತೆಲ್ಲವೂ ಸೃಷ್ಟಿಯಾಯಿತು ಅಂತ ಉಪನಿಷತ್ತೇ ಹೇಳಿದೆ. ಜಗತ್ತು ಸೃಷ್ಟಿಯಾಯಿತು, ಅದರೊಳಗೆ ಭಗವಂತನ ಸೃಷ್ಟಿಯೂ ಕೂಡ ಆಯಿತು ಅಂತಾನೆ ಅಲ್ಲಿದೆ. ತಸ್ಮಾತ್ ಆಕಾಶ ಸೃಷ್ಟಿಂಚ ಅದನ್ನೂ ಹೇಳಿದ್ದಾರೆ. ಅತ್ರ ಚತುರ್ವಿಧ, 4 ವಿಧವಾದ ಸೃಷ್ಟಿಯನ್ನ
ವರ್ಣನೆ ಮಾಡಿದ್ದಾರೆ. ಯಾರು? ಒಂದು ಪಂಚಮಹಾಭೂತದಲ್ಲಿ ಸೇರಿದ ಆಕಾಶ ಹುಟ್ಟಿತು, ಭೂತಾಭಿಮಾನಿಯಾದ ಗಣೇಶ ಮೊದಲಾದ ದೇವತೆಗಳು ಹುಟ್ಟಿದ್ರು, ಆ ಅಭಿಮಾನಿಯ ಶರೀರ ಹುಟ್ಟಿತು, ಮತ್ತೆ ಆ ಮೂವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀಹರಿಯು ಕೂಡ ಹುಟ್ಟಿದ ಅಂತ. ಹೀಗೆ 5 ರೀತಿಯಾದಂತಹ ಸೃಷ್ಟಿ ಆಯಿತು ಅಂತ ಅದರ, ಈ ರೀತಿಯ 4 ವಿಧವಾದಂತಹ ಸೃಷ್ಟಿ ಆಯಿತು ಅಂತ ಅದರ ತಾತ್ಪರ್ಯ. ಹರಿಶ್ಚ ಅಂತರ್ಯಾಮಕನಾದ ಹರಿಯೂ ಕೂಡ ಅಲ್ಲಿ ಹುಟ್ಟಿದ. ಅವನಿಗೆ ಹರಿಗೆ ಹುಟ್ಟು ಹೇಗೆ ಅಂದರೆ ಕ್ರಿಯಾಪ್ರವರ್ತಕತ್ವೇನ, ಆ ಕ್ರಿಯೆಗಳನ್ನು ಮಾಡಿಸಿದವನು ಅವನು. ಈ ಕ್ರಿಯಾ ಪ್ರವರ್ತಕನಾದ್ದರಿಂದ ಅವನಿಗೆ ಪ್ರಾದುರ್ಭಾವ. ಆದರೆ ಆಕಾಶಾದಿಗಳಿಗೆ ಮಾತ್ರ ನೇರವಾಗಿಯೇ ಸೃಷ್ಟಿ ಇದೆ ಅಂತ. ಪ್ರಾದುರ್ಭಾವ ಕ್ರಿಯಾಪ್ರವರ್ತಕತ್ವೇನ ಪ್ರಾದುರ್ಭಾವೋ ಹರಿಯಜ್ಜನಿ ಆಕಾಶಾದಿಷು. ಆಕಾಶಾದಿಗಳಲ್ಲಿ ಆ ಭಗವಂತ ಇದ್ದು ಕ್ರಿಯಾಪ್ರವರ್ತಕನಾಗಿರ್ತಾನೆ, ಹೊರತು ನಾಣ್ಯ ಅಸ್ತಿ. ಬೇರೆ ರೀತಿಯಾದ ಆಕಾಶಾದಿಗಳಿಗೆ ಹೇಗೆ ಸೃಷ್ಟಿ ಆಗ್ತದೋ ಅಂಥ ಸೃಷ್ಟಿ ಈ ಭಗವಂತರಿಗಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದು ವಾಕ್ಯಾರ್ಥ ಮಂಜರಿ ಟಿಪ್ಪಣಿ ಪ್ರಕಾರ ನಾವೆಲ್ಲರೂ ಕೂಡ ಅನುಸಂಧಾನ ಮಾಡಬೇಕಾಗುತ್ತೆ. ಅದರ ಮುಂದೆ ಮಹಾನಾರಾಯಣ ಉಪನಿಷತ್ತಿಂದು ಮಾತಿದೆ. ಆ ಮಹಾನಾರಾಯಣ ಉಪನಿಷತ್ತಿನ ಮಾತನ್ನ ಹೀಗೆ ಕೇಳ್ತಾ ಇದ್ದಾರೆ. ಅದನ್ನೇ ಮಹಾನಾರಾಯಣ ಉಪನಿಷತ್ತು ಅನ್ನೋದನ್ನೇ ಆ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ಸ್ಥಾನಾಂತರೆ ಅಂತಿದೆ. ಸ್ಥಾನಾಂತರೆ ಅಂದ್ರೆ ನಾರಾಯಣ ನಯೇ ಅಂತಿದೆ ನೋಡಿ. ನಾರಾಯಣ ನಯ ಅಂದ್ರೆ ನಾರಾಯಣ ಉಪನಿಷತ್ತು ಅಂತ ಅವರ ತಾತ್ಪರ್ಯ ಇದ್ದಿರ್ಬೇಕು. ಅದನ್ನ ತತ್ವಪ್ರಕಾಶಿಕಾದಲ್ಲಿ ಹೀಗೆ ನೋಡೋಣ. ಮೊದಲು ನಾನು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧಂತಾಂ ಇತಿ ಸ್ಥಾನಾಂತರೆ. ಈ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಈ 5 ವಾಕ್ಯಗಳು ಬಂದಿವೆ. ಹಿಂದೆ ನಾವು ಇದೊಂದ್ಸರಿ ನೋಡಿದ್ದೇವೆ. ಅನ್ನಮಯ ಪ್ರಾಣಮಯ ಇತ್ಯಾದಿ ಈ 5 ಕೂಡ ನನಗೆ ಸಂಬಂಧಪಟ್ಟ ಈ 5 ಕೂಡ ಶುದ್ಧವಾಗಲಿ ಅಂತಲ್ಲಿ ಪ್ರಾರ್ಥನೆ ಇದೆ. ಇತಿ ಪ್ರಾರ್ಥಿತ ಶುದ್ಧೀನಾಂ ಅನ್ನಮಯಾದೀನಾಂ ಕಥಂ ಬ್ರಹ್ಮತಾ ಉಚ್ಯತೆ ಇತ್ಯತೋ ವಾಹ. ಈ ಪ್ರಶ್ನೆ, ಇದು ಒಂದು ಪ್ರಶ್ನೆ ನಾವು ಬರ್ತದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ಇಲ್ಲಿ ರಸ ಅನ್ನೋ ಶಬ್ದವನ್ನ ಈ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಈಗಾಗಲೇ ರಸ ಅಂತ ಬಂದಿದ್ದು ನೋಡಿದ್ವಿ ನಾವು. ರಸ ಶಬ್ದೇನ ವಿಶೇಷಣಾತ್ ತತ್ತತ್ ಸಾರಭೂತಂ ಚಿನ್ಮಾತ್ರಮೇವ ಉಚ್ಯತೆ ಅಂತ. ರಸ ಶಬ್ದ ಬಂದಿರುವುದರಿಂದ ಪುರುಷೋನ್ನ ರಸಮಯ ಅಂತ ಈ ಎಲ್ಲಾ ಕಡೆನೂ ಕೂಡ ಸಾರಭೂತನಾಗಿರುವ ಚಿನ್ಮಾತ್ರನಾದ ಬ್ರಹ್ಮನನ್ನೇ ಈ ತೈತರಿಯ ಉಪನಿಷತ್ತಿನಲ್ಲಿ ಇಟ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿ ಪ್ರಾರ್ಥಿತ ಶುದ್ಧೀನಾಂ ಅಂತಿದೆ. ಪ್ರಾರ್ಥಿತ ಶುದ್ಧೀನಾಂ ಅಂದ್ರೆ ಪ್ರಾರ್ಥಿತ ಶುದ್ಧಿ ಯೇಷಾಂತೆ ಪ್ರಾರ್ಥಿತ ಶುದ್ಧಯ, ಯೇಷಾಂ ಯಾವ ಕೋಶಗಳ ಶುದ್ಧಿಯು ಪ್ರಾರ್ಥಿತ ಜೀವನಿಂದ ಪ್ರಾರ್ಥಿಸಲ್ಪಟ್ಟಿದೆಯೋ ಅದಕ್ಕೆ ಸ್ಪಷ್ಟವಾಗಿ ವ್ಯಾಖ್ಯಾನ ಬರೆದಿದ್ದಾರೆ ವಾಕ್ಯಾರ್ಥ ಮಂಜರಿಯಲ್ಲೇ. ಬೇರೆಯವರನ್ನು ಬರೆದಂತೆ ಕಾಣಿಸೋದಿಲ್ಲ, ಇಲ್ಲಾದ್ರೂ ಇದ್ದಿರಬಹುದು. ಈ ಅನ್ನಮಯಾದೇಹ ಕೋಶಾಹ ಶುದ್ಧಂತಾಂ, ನನ್ನ ಅನ್ನಮಯಾದಿ ಕೋಶಗಳು ಈಗ ಶುದ್ಧವಾಗಲಿ ಅಂತ ಜೀವೇನ ಪ್ರಾರ್ಥಿತ ಪಾವಿತ್ರ್ಯವತಾಂ. ಅಲ್ಲಿ ಎ ಬದಲು ಮೇ ಅಂತ ಆಗ್ಬೇಕಾಗಿತ್ತೇನು. ಮೇ ಅನ್ನಮಯಾದೇಹ ಕೋಶಾಹ ಶುದ್ಧಂತಾಮಿತಿ ಜೀವ ಪ್ರಾರ್ಥಿಸಿದ್ದಾನೆ, ಜೀವನಿಂದ ಅಶುದ್ಧಿಯು ಪ್ರಾರ್ಥಿಸಲ್ಪಟ್ಟಿದೆ. ಹೀಗೆ ಬಹುರಿ ಸಮಾಸ ಇದೆ ಅಲ್ಲಿ ಅಂತ. ಹೀಗೆ ಆ ಬಹುರಿ ಸಮಾಸದಲ್ಲಂತೂ ಬಂದಿದೆ. ಅಲ್ಲಿ ಬಂದಿರುವುದನ್ನ ಗಮನಿಸಿದ್ರೆ ಕೋಶಗಳು ಅಂತಾನೆ ಗೊತ್ತಾಗ್ತದೆ. ಅದೇನು ಭಗವಂತನ ರೂಪ ಶುದ್ಧ ಆಗಲಿ ಅಂತ ಅರ್ಥ ಮಾಡೋದಕ್ಕೆ ಯಾವುದೇ ಸ್ವಾರಸ್ಯ ಇಲ್ಲ, ಅಲ್ಲಿ ತಪ್ಪು ಆಗ್ತದೆ. ಭಗವಂತನ ರೂಪವನ್ನು ಜೀವ ಏನ್ ಪ್ರಾರ್ಥನೆ ಮಾಡ್ತಾನೆ. ಇತಿ ಸ್ಥಾನಾಂತರ್ಯ ಮಹಾನಾರಾಯಣ ಉಪನಿಷತ್ನಲ್ಲಿ ಪ್ರಾರ್ಥಿತವಾದ ಪಾವಿತ್ರ್ಯವುಳ್ಳ ಯಾವ ಅನ್ನಮಯಾದಿ ಕೋಶಗಳಿವೆಯೋ, ಯಾವ ಅನ್ನಮಯಾದಿಗಳಿವೆಯೋ ಅವುಗಳಿಗೆ ಬ್ರಹ್ಮತ್ವ ಹೇಗೆ ಕೂಡೋದು? ಅದು ಸರಿಯಾಗೋದಿಲ್ವಲ್ಲ. ಇತ್ಯತೋ ವಾಹ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ರಸ ಅನ್ನೋ ಶಬ್ದದಿಂದ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಭವೇದೀತಿ ಪ್ರಾರ್ಥಿತ ಶುದ್ಧಯ ಅನ್ನಮಯಾದಯೋಪ್ಯತ್ರ ಉಚ್ಯಂತೆ. ಹೌದು, ಮಹಾನಾರಾಯಣ ಉಪನಿಷತ್ನಲ್ಲಿ 5 ಕೋಶಗಳನ್ನು ಹೇಳಿರುವುದು ಹೌದು. ಆದ್ರೆ ಅತ್ರ ಅಂದ್ರೆ ಈ ಬ್ರಹ್ಮಾನಂದವಲ್ಲಿಯಲ್ಲಿ ಅದನ್ನು ವರ್ಣ ಬರೆದಿದ್ದಾರೆ ವಾಕ್ಯಾರ್ಥ ಮಂಜರಿಯಲ್ಲಿ. ಅತ್ರ ಅಂದ್ರೆ ಈಗಿನ ಬ್ರಹ್ಮಾನಂದವಲ್ಲಿಯಲ್ಲಿ. ಅಲ್ಲಿ ಮಹಾನಾರಾಯಣ ಉಪನಿಷತ್ತಲ್ಲಿ ಪಂಚಕೋಶಗಳನ್ನು ಹೇಳಿದ್ದಾರೆ ಅಂತ ಇಲ್ಲಿ ಕೂಡ 5 ಕೋಶಗಳನ್ನು ಹೇಳುವುದು ಸರಿಯಲ್ಲ.
ಅನ್ನಮಯಾದಯೋಪಿ ಆ ಕೋಶಗಳನ್ನ ಅಲ್ಲಿ ಹೇಳಿರ್ಬೋದು, ಆದ್ರೆ ಆ ಕೋಶಗಳನ್ನು ಇಲ್ಲಿ ಹೇಳಲಿಲ್ಲ. ನೈತದಸ್ತಿ ಕಿಂತು ತತ್ತದ್ಕೋಶಗತಂ ತನ್ಯಾಮಕಂ ಬ್ರಹ್ಮ ಚೈತನ್ಯಮೇವ ಉಚ್ಯತೆ. ಆಯಾ ಕೋಶಗಳಲ್ಲಿ ಇರುವಂತಹ ಆಯಾ ಕೋಶಗಳಿಗೆ ನಿಯಾಮಕವಾದಂತಹ ಬ್ರಹ್ಮ ಚೈತನ್ಯವೇ ಅಲ್ಲಿ ಪ್ರತಿಪಾದಿತ ಆಗಿರ್ತದೆ ಹೊರತು ಬೇರೆ ಯಾವುದು ಕೂಡ ಪ್ರತಿಪಾದಿತ ಅಲ್ಲ. ಯಾಕೆಂದ್ರೆ ಅನ್ನ ರಸಮಯ ಇತ್ಯಾದವು ರಸೋ ವಯಸ್ಸಃ ಇತ್ಯಂತೆ. ಅನ್ನ ರಸಮಯ ಇತ್ಯಾದವು ಅಂತಿದೆಯಲ್ಲ, ಆದವು ಅಂದ್ರೆ ಇದೇ ಮೊದಲಾದ ಕಡೆ ಅಂತ ಅರ್ಥ ಅಲ್ಲ, ಹೀಗೆ ಆದಿಭಾಗದಲ್ಲಿ ಅಂತ ಅರ್ಥ. ರಸೋ ವಯಸ್ಸಃ ಇತಿ ಅಂತೆ ಅಂದ್ರೆ ಕೊನೆಯ ಭಾಗದಲ್ಲಿ ಅಂತ ಅರ್ಥ. ಆ ಉಪನಿಷತ್ತಿನ ಆ ಭಾಗವನ್ನೆಲ್ಲ ನಾವು ಅವಲೋಕಿಸಿದಾಗ ಮೊದಲು ಸಭಾ ಏಷ ಪುರುಷೋನ್ ರಸಮಯ ಅಂತ ಬಂದಿದೆ, ಅಲ್ಲೂ ರಸ ಅಂತ ಶಬ್ದ ಬಂದಿದೆ. ಮತ್ತೆ ರಸೋ ವಯಸ್ಸಃ ಅಂತ ಕೊನೆಗೂ ಕೂಡ ರಸ ಅನ್ನೋ ಶಬ್ದ ಬಂದಿದೆ. ಇತ್ಯಂತೇಚ ಏತೇಷಾಂ ಕೋಶ ವ್ಯಾವೃತ್ಯರ್ಥಮೇವ. ಯಾವುದು ಕೂಡ ಅನ್ನಮಯ ಪ್ರಾಣಮಯ ಇತ್ಯಾದಿಗಳು ಇಲ್ಲಿ ವರ್ಣಿತ ಆಗಿರುವು ಕೋಶಗಳಲ್ಲ ಅಂತ ಅವುಗಳನ್ನ ವ್ಯಾವೃತ್ತ ಮಾಡುವುದಕ್ಕಾಗಿ, ದೂರ ಇಡುವುದಕ್ಕಾಗಿ ರಸ ಎಂಬ ಶಬ್ದದಿಂದ ಭಗವಂತನನ್ನ, ರಸ ಎಂಬ ವಿಶೇಷಣದಿಂದ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಭಗವಂತನನ್ನೇ ಇಟ್ಕೋಬೇಕೆ ಹೊರತು ಬೇರೆ ಯಾರನ್ನು ಕೂಡ ಇಟ್ಕೊಳ್ಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ರಸಶಬ್ದೇನ ವಿಶೇಷಣ ಇತ್ಯರ್ಥ. ಸ್ಥಾನಾಂತರೆ ಅನ್ನುವ ಶಬ್ದಕ್ಕೆ, ಟೀಕಾದಲ್ಲಿ ಬಂದಿರುವ ಸ್ಥಾನಾಂತರೆ ಎಂಬ ಶಬ್ದಕ್ಕೆ ಮೂಲತಃ ಅರ್ಥ ಇನ್ನೊಂದು ಜಾಗದಲ್ಲಿ. ಆ ಇನ್ನೊಂದು ಜಾಗ ಯಾವುದು ಅಂದ್ರೆ ಮಹಾನಾರಾಯಣ ಉಪನಿಷತ್ತು ಅಂತ ನಾವು ತಿಳ್ಕೊಳ್ಬೇಕು. ಈ ಟೀಕಾವಾಕ್ಯ ನಾವೀಗೇನ್ ನೋಡ್ತಾ ಇದ್ದೀವಲ್ಲ, ನಾನು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಅನಂತಮಯ ಶುದ್ಧಂತಾಮ್ ಅಂತ, ಇದಕ್ಕೆ ರಾಘವೇಂದ್ರ ಸ್ವಾಮಿಗಳು ಮೊದಲಾದವರು ಒಂದು ಹಿನ್ನೆಲೆ ಬರೆದಿದ್ದಾರೆ. ಅದನ್ನು ಕೂಡ ಗಮನಿಸಬೇಕು. ಅನ್ನಸ್ಯ ಸಾರಭೂತೋಯಂ ಶರೀರಸ್ಯ ಚ ಕೇಶವಃ ಅಂತ ಈ ಶ್ಲೋಕ ಇದೆ. ಆ ಶ್ಲೋಕ ಅದಕ್ಕಿಂತ ಹಿಂದೆ ಆ ಹಿನ್ನೆಲೆ ಪ್ರಾರಂಭ ಆಗ್ತದೆ. ಏವಂ ಅನುವ್ಯಾಖ್ಯಾನ ಅನುರೋಧೇನ ಭಾಷ್ಯಸ್ಯ ಏಕಾರ್ಥ ಮುಕ್ತ ಏತಚ್ಚ ಉಕ್ತಂ ಅನುವ್ಯಾಖ್ಯಾನ ಅಂತ ಬಂತಲ್ಲ ಈಗ, ಬ್ರಹ್ಮಶಬ್ದೋಚಿತೆ ತಸ್ಮಿನ್ ಅಂತ. ಕೇವಲ ಭಗವಂತ ಹುಟ್ಟುವುದಲ್ಲ, ಭಗವಂತನ ಜೊತೆಗೆ ಈ ಪಂಚಮಹಾಭೂತಗಳು ಕೂಡ ಹುಟ್ಟಿರ್ತವೆ, ಅವುಗಳ ಅಂತರ್ಯಾಮಿಯಾಗಿ ಭಗವಂತನೂ ಹುಟ್ಟುತ್ತಾನೆ ಅಂತ ಇಷ್ಟು ಪ್ರತಿಪಾದನೆ ಮಾಡಿದರು. ಇದೆಲ್ಲವೂ ಅನುವ್ಯಾಖ್ಯಾನಕ್ಕನುಸಾರವಾಗಿ ಒಂದು ಅರ್ಥವನ್ನು ಹೇಳಿ ಇನ್ನು ಮುಂದೆ ಅನ್ನಸ್ಯ ಸಾರಭೂತೋಯಂ ಶರೀರಸ್ಯ ಚ ಕೇಶವಃ ಅನ್ನ ನಾಮಾಚ ಅನ್ನ ಸಂಸ್ಥಃ ಶರೀರೇಷು ಸಂಸ್ಥಿತಃ ಇತಿ ತೈತ್ರೀಯ ಭಾಷ್ಯಾನುರೋಧೇನ. ಇದು ತೈತ್ರೀಯ ಭಾಷ್ಯಕ್ಕನುಸಾರವಾಗಿ ಮತ್ತೊಂದು ಅರ್ಥ ಈಗ ಹೇಳ್ತಾ ಇದ್ದಾರೆ. ಭಗವಂತ ಅನ್ನಕ್ಕೂ ಸಾರಭೂತನಾಗಿದ್ದಾನೆ, ಅಂದ್ರೆ ಒಳಗೆ ಅನ್ನಕ್ಕೆ ನಿಯಾಮಕನಾಗಿದ್ದಾನೆ. ಈ ಶರೀರದ ಒಳಗೂ ಕೂಡ ನಿಯಾಮಕನಾಗಿದ್ದಾನೆ. ಅನ್ನದಲ್ಲಿ ಅನ್ನ ಎಂಬ ಹೆಸರಿನಿಂದಲೇ ಇದ್ದಾನೆ, ಶರೀರದಲ್ಲೂ ಕೂಡ ಇದ್ದಾನೆ. ಈ ಹಿಂದೆ ನಾನು ಇದಕ್ಕೆ ಹೇಳಿದ್ದೆ, ಶರೀರ ಎಂಬ ಶಬ್ದದಿಂದ ಭಗವಂತನನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಅಲ್ಲಿ ಬೇರೆ ಬೇರೆ ಟಿಪ್ಪಣಿಗಳಿಗೆ ಅನುಸಾರವಾಗಿ ಅರ್ಥ ಹೇಳಿದ್ದೆ. ಶರೀರೇಚು ಚ ಸಂಸ್ಥಿತ, ಹೀಗೆ ಇದು ತೈತ್ರೀಯ ಭಾಷ್ಯ. ತೈತ್ರೀಯ ಭಾಷ್ಯಕ್ಕೆ ಅನುಸಾರವಾಗಿ ಅರ್ಥಾಂತರ ಮಾಹ ಇನ್ನೊಂದು ಅರ್ಥವನ್ನ ಈಗಲೇ ವರ್ಣನೆ ಮಾಡ್ತಾ ಇದ್ದಾರೆ. ಆ ವರ್ಣನೆ ಮಾಡುವುದಕ್ಕಾಗಿಯೇ ಮೊದಲು ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಅನ್ನಮಯ ಇತ್ಯಂತ ಪ್ರಶ್ನೆ. ಅದು ಆ ಪ್ರಶ್ನೆಯನ್ನ ಉತ್ತರಿಸುವಾಗ ಈ ಅರ್ಥಾಂತರವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿ ವ್ಯಾವರ್ತ್ಯ ಪೂರ್ವಂ ಅರ್ಥಾಂತರ ಮಾಹ ಅಂತಿದೆ. ಅದೇನೋ ಸ್ವಲ್ಪ ಅಲ್ಲೇನೋ ದೋಷ ಇದೆ. ವ್ಯಾವರ್ತ್ಯ ಅಪೂರ್ವಂ ಅರ್ಥಾಂತರ ಮಾಹ ಅಥವಾ ವ್ಯಾವೃತ್ತಿ ಪೂರ್ವಂ, ಅದನ್ನು ಇನ್ನೊಂದಾದ ಪ್ರಶ್ನವನ್ನು ದೂರ ಇಟ್ಟು ಅರ್ಥಾಂತರ ಮಾಹ ಅಂತ ಹೀಗಲ್ಲೇನೋ ದೋಷ ಇದೆ. ಆ ದೋಷವನ್ನು ಹೇಗೆ ಪರಿಹರಿಸಬೇಕು ಅಂತ ನನಗೂ ಏನು ಗೊತ್ತಾಗ್ಲಿಲ್ಲ. ಆದ್ರೂ ನಮ್ಗೇನ ದೊಡ್ಡ ವಿಚಾರ ಅಲ್ಲ, ಇಷ್ಟು ತಿಳ್ಕೊಂಡು ಸಾಕು. ಅನುವ್ಯಾಖ್ಯಾನಕ್ಕನುಸಾರವಾಗಿ ಈ ಹಿಂದೆ ಹೇಳಿದ ಅರ್ಥ, ಈಗ ಮುಂದೆ ಹೇಳ್ತಿರುವ ಅರ್ಥ ತೈತ್ರೀಯ ಭಾಷೆಕ್ಕನುಸಾರವಾಗಿ. ಅದು 2-3 ಟಿಪ್ಪಣಿಗಳಲ್ಲಿ ವ್ಯಾವರ್ತ್ಯ ಪೂರ್ವಂ ಅಂತ ಹೀಗೇನೋ ಇದೆ, ಅದೇನು ಸರಿ ಇಲ್ಲ ಒಟ್ಟಾರೆ. ಇರ್ಲಿ. ಸ್ಥಾನಾಂತರ ಅಂತಿದೆ ನೋಡಿ. ಸ್ಥಾನಾಂತರ ಅಂದ್ರೆ ನಾರಾಯಣೇತಿ ಅಧ್ಯಾಪಕ ಪ್ರಸಿದ್ಧ ಉಪನಿಷದಿ ಇತ್ಯರ್ಥ. ಈ ಸ್ಥಾನಾಂತರ ಯಾವುದು ಅಂದ್ರೆ ನಾರಾಯಣ ಉಪನಿಷತ್ತು ಎಂಬುದಾಗಿ ಅಧ್ಯಾಪಕರಲ್ಲಿ, ಪಾಠ ಹೇಳುವ ಅಧ್ಯಾಪಕರಲ್ಲಿ ಪ್ರಸಿದ್ಧವಾದ ಉಪನಿಷತ್ತು. ಅಲ್ಲಿ ವಿರಜಾ ಹೋಮ ಪ್ರಕರಣ ಅಂತಿದೆ. ಸನ್ಯಾಸಿಗಳಿಗೆ ಸನ್ಯಾಸ ಕೊಡುವಾಗ ಹೋಮ ಮಾಡಿಸ್ತಾರಲ್ಲ, ಆ ಸಂದರ್ಭದಲ್ಲಿ ಬರುವ ವಾಕ್ಯ ಅದು. ವಿರಜಾ ಹೋಮ ಪ್ರಕರಣಸ್ಥಂ ಇದಂ ವಾಕ್ಯಂ.
ಹೀಗೆ ಅಲ್ಲಿ ತೇಷಾಮ್ ಅಂತ ಬಂದಿದೆ. ಅಲ್ಲಿ ಮುಂದೆ ಹೇಳ್ತಿರೋದು ಆ ಭಗವಂತನ ರೂಪದ ವರ್ಣನೆ. ತೇನ ಪಂಚಾನಾಮಪಿ ಅನ್ನರಸಮಯ, ಪ್ರಾಣರಸಮಯ, ಮನೋರಸಮಯ, ವಿಜ್ಞಾನರಸಮಯ, ಆನಂದರಸಮಯ ಇತಿ ವಿಶೇಷಣಾರ್ಥಂ ಆದ್ಯಂತಯೋ ರಸಪದೋಕ್ತಿ. ಈಗ ನಾವು ಅನ್ನರಸಮಯ ಇತಿ ಆದೌ ರಸೋ ವಯಸ್ಸಃ ಇತ್ಯಂತೆ ಅಂತ ಎರಡು ಕಡೆ ರಸ ರಸ ಅಂತ ಬಂತಲ್ಲ, ಆ ಎರಡು ಕಡೆ ರಸ ಅಂತ ಬಂದಿದ್ರಿಂದ ಏನು ನಾವು ತಿಳ್ಕೋಬೇಕಾಯ್ತು ಅಂದ್ರೆ, ಈ ಬರೇ ಪುರುಷೋನ್ನರ ಸಮಯ ಅಂತಷ್ಟು ಮಾತ್ರ ಅಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತಿದ್ದ ಹಾಗೆ ಅನ್ನರಸಮಯ, ಪ್ರಾಣರಸಮಯ, ಮನೋರಸಮಯ, ವಿಜ್ಞಾನರಸಮಯ, ಆನಂದರಸಮಯ ಅಂತ ಹೀಗೆ ತಿಳ್ಕೋಬೇಕಂತ. ಇತಿ ವಿಶೇಷಣಾರ್ಥಂ, ಹೀಗೆ ವಿಶೇಷಣವನ್ನು ನಾವು ತಿಳಿಯುವುದಕ್ಕಾಗಿ ಆದ್ಯಂತಯೋ ರಸಶಬ್ದೋಕ್ತಿ. ಆದಿಯಲ್ಲಿಯೂ ಉಪನಿಷತ್ತಿನ ಆದಿ ಭಾಗದಲ್ಲಿಯೂ ರಸಶಬ್ದ ಇದೆ, ಪುರುಷೋನ್ನರ ಸಮಯ ಎಂಬುದಾಗಿ, ಕೊನೆಗೆ ರಸೋ ವಯಸ್ಸಃ ಎಂಬುದಾಗಿ ಮತ್ತೊಂದು ಬಾರಿ ಅಲ್ಲಿ ರಸಶಬ್ದ ಬಂದಿದೆ. ಆದ್ರಿಂದ ನಡುವಿನೆಲ್ಲದಕ್ಕೂ ಕೂಡ ರಸ ಎಂಬುದನ್ನು ನಾವು ಇಟ್ಕೋಬಹುದು. ಆದ್ರಿಂದ ಈಗ ನಾವು ಭೋಜನ ಮಾಡುವಾಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತೇನು ಗೋವಿಂದ ಗೋವಿಂದ ಅಂತಂತಿರ್ತೀವಿ, ಅದ್ರ ಜೊತೆಗೆ ಈ ರಸವನ್ನು ಸೇರಿಸ್ಕೊಂಡು ಅನ್ನರಸಮಯ, ಪ್ರಾಣರಸಮಯ, ಮನೋರಸಮಯ ಅಂತ ಹೀಗೆ ಹೇಳುವುದನ್ನು ರೂಢಿಸ್ಕೋಬಹುದು. ಹೀಗೆ ಎಲ್ಲದಕ್ಕೂ ಅದನ್ನು ಸೇರಿಸ್ಕೋಬೇಕು ಅಂತ ಅದರ ತಾತ್ಪರ್ಯ. ಆದ್ರಿಂದ ಏನಾಯ್ತು ಒಟ್ಟಾರೆ, ತಥಾಚ ಪ್ರಾಣರಸಾದಿ ಶಬ್ದೇನ ಪ್ರಾಣರಸಮಯ, ಮನೋರಸಮಯ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡಿದ್ರಿಂದ ಸಾರ ಪ್ರಾಣಾದಿ ರೂಪ ಚೇಷ್ಟಕತ್ವಾದಿರೇವ ಲಭ್ಯತೆ. ಭಗವಂತ ಇವೆಲ್ಲದಕ್ಕೂ ಕೂಡ ಚೇಷ್ಟಕನಾಗಿದ್ದಾನೆ ಅನ್ನೋ ಅರ್ಥ ತಿಳಿಯುತ್ತದೆ. ಹೊರತು ಪ್ರಸಿದ್ಧವಾದ ವಾಯು, ಆಕಾಶ ಇತ್ಯಾದಿಗಳು ಇಲ್ಲಿ ತಿಳಿಯೋದೇ ಇಲ್ಲ. ಇದೇ ಅನುವ್ಯಾಖ್ಯಾನದ ವ್ಯಾಖ್ಯಾನಕ್ಕೂ ತೈತ್ರಿಯ ಭಾಷ್ಯದ ವ್ಯಾಖ್ಯಾನಕ್ಕೂ ವ್ಯತ್ಯಾಸ. ಅನುವ್ಯಾಖ್ಯಾನದಲ್ಲಿ ಎರಡನ್ನೂ ವರ್ಣನೆ ಮಾಡಿದ್ದಾರೆ. ಭಗವಂತ ರೂಪವೂ ಹುಟ್ಟುತ್ತದೆ, ಪಂಚಮಹಾಭೂತಗಳು ಹುಟ್ಟುತ್ತವೆ ಅಂತ. ತೈತ್ರಿಯ ಉಪನಿಷತ್ತಿಗನುಸಾರವಾಗಿ ಕೇವಲ ಭಗವಂತನ ರೂಪ ಮಾತ್ರ ಹುಟ್ಟುತ್ತದೆ. ಪ್ರಸಿದ್ಧ ವಾಯುವಾದಿಗಳು ಇಲ್ಲಿ ಹುಟ್ಟುವುದೇ ಇಲ್ಲ, ಅದ್ರ ಬಗ್ಗೆ ವರ್ಣನೆ ಮಾಡಿಲ್ಲ. ಅರ್ಥವನ್ನು ಅದ್ರ ಜೊತೆ ಸೇರಿಸ್ಕೊಂಡು ತಗೊಳ್ಳಿಕ್ಕೆ ತೊಂದರೆ ಇಲ್ಲ ಅಂತ ಇಷ್ಟು ಗೊತ್ತಾಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.